ಟ್ರಿಗ್ನೋಮೆಟ್ರಿನಲ್ಲಿ ಫಸ್ಟಿಗೆ ಬಿಗಿನಿಂಗಿಂದ ನೋಡೋದಾದರೆ ನೋಡಿ, ನಮಗೆಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಆಲ್ PCM ಕ್ಯಾಂಡಿಡೇಟ್ಸ್ಗೆ ಇದೇನು ಎಡಗೈ ಆಟ ಇದ್ದಂಗೆ ಇರುತ್ತೆ, ಸ್ಪೆಷಲಿ ಈ ಒಂದು ವಿಡಿಯೋ. ಆದರೆ ಕೆಲವೊಬ್ಬರಿಗೆ ಮರ್ತು ಹೋಗಿರುತ್ತೆ, ಅದು ಕೆಲವೊಬ್ಬರಿಗೆ CBZ ಅಭ್ಯರ್ಥಿಗಳಿಗೆ ಈ ಎಲ್ಲರನ್ನೂ ಫೋಕಸ್ ಆಗಿ ಇಟ್ಕೊಂಡು ಕೆಲವೊಬ್ಬರು ಏನಿರುತ್ತೆಪ್ಪ ಅಂತಂದರೆ 10th ತನಕ ಮ್ಯಾಥಮೆಟಿಕ್ಸ್ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ. ಸೊ PUC ಮ್ಯಾಥ್ಸ್ ಮಾಡಿರಲ್ಲ, 10th ಟ್ರಿಗ್ನೋಮೆಟ್ರಿ ಕಲ್ತಿರಲ್ಲ. ಸೊ ಅವರಿಗೆ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ನೋಡಿ, ಬೇಸಿಕ್ಕಿಂದ ನೋಡೋದಾದರೆ ಸೈನ್ ಇವೆಲ್ಲ ಆ್ಯಂಗಲ್ಗಳು ಟ್ರಿಗ್ನೋಮೆಟ್ರಿನಲ್ಲಿ ಒಟ್ಟು 6 ಆ್ಯಂಗಲ್ಗಳು ಬರ್ತವೆ. ಆ ಆ್ಯಂಗಲ್ಗಳು ಹೆಂಗಿದಾವಪ್ಪ ಅಂತಂದರೆ, ಒಂದು ರೈಟ್ ಆ್ಯಂಗಲ್ ಟ್ರೈಯಾಂಗಲ್ ಇದ್ದಾಗ ಒಂದು ರೈಟ್ ಆ್ಯಂಗಲ್ ಇರುತ್ತೆ. ರೈಟ್ ಆ್ಯಂಗಲ್ ಅಂದಾಗ ಇವೆರಡು ಏನಾಗಿರ್ತವೆ, ಅಕ್ಯೂಟ್ ಆ್ಯಂಗಲ್ಗಳು ಇರ್ತವೆ. ಒಂದು ಆ್ಯಂಗಲ್ಗೆ ನಾವು ಟೀಟಾ ಅಂತ ತೊಗೊಂಡ್ವಿ ಅಂತಂದರೆ ಸೈಡ್ಗಳನ್ನು, ಬಾಹುಗಳನ್ನು ಹಿಂಗೆ ಅಳಿತೀವಿ ನಾವಪ್ಪ ಅಂತಂದರೆ, ಈ ಒಂದು ಟೀಟಾ ಇದೆ, ಇದ್ರದ್ದು ಅಪೋಸಿಟ್ ಏನಿರುತ್ತಲ್ಲ ಈ ಆ್ಯಂಗಲ್ಗೆ ನಾವು ಅಪೋಸಿಟ್ ಅಂತ ಕರಿತೇವೆ. ಇದು ಅಪೋಸಿಟ್ಟು. ಓಕೆ, ಇದು ಅಪೋಸಿಟ್ಟು. ಈಗ ಯಾವುದು 90 ಡಿಗ್ರಿ ಇರುತ್ತೋ ಅದ್ರ ಎದುರುಗಡೆ ಇರೋದನ್ನು ಹೈಪೋಟೆನಸ್ ಅಂತ ಕರಿತೇವೆ. ಏನಂತೀವಿ, ಇದಕ್ಕೆ ಹೈಪೋಟೆನಸ್ ಅಂತ ಕರಿತೀವಿ. ಅಪೋಸಿಟು ಮತ್ತು ಹೈಪೋಟೆನಸ್. ಈಗ ಅಪೋಸಿಟ್ದ ಪಕ್ಕದಲ್ಲಿರೋದು ಹೈಪೋಟೆನಸ್ ಬಿಟ್ಟು ಅಪೋಸಿಟ್ಗೆ ಪಕ್ಕದಲ್ಲಿರತಕ್ಕಂಥ ಆ್ಯಂಗಲ್ ಯಾವುದಪ್ಪ ಅಂತಂದರೆ ಇದು ಅಡ್ಜಸೆಂಟ್. ಇದಕ್ಕೆ ನಾವು ಅಡ್ಜಸೆಂಟ್ ಆ್ಯಂಗಲ್ ಅಂತ ಕರಿತೇವೆ. ಸೊ ಇವು ಮೂರರ ಬಗ್ಗೆ ಗೊತ್ತಾಯಿತು ಅಂತಂದರೆ, ಈಗ ಒಂದು ವೇಳೆ ಟೀಟಾ ಈ ಕಡೆ ಇದ್ದಿತ್ತು ಅಂತ ತಿಳ್ಕೊಳ್ರಿ. ಈಗ ಇದು 90 ಡಿಗ್ರಿ, ಇದು ಟೀಟಾ ಇತ್ತುಪ್ಪ ಅಂತಂದರೆ ಇದು ಅಪೋಸಿಟ್ ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಇದು ಟೀಟಾ ಇತ್ತು ಅಂತಂದರೆ ಇದು ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಈ ಕಡೆದು ಸೈಡು ಅಡ್ಜಸೆಂಟ್ ಆಗುತ್ತೆ, ಇದಂತೂ 90 ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೋಡಿ, ಈಗ ಒಂದೊಂದೇ ಕೋನಗಳನ್ನು ನೋಡೋದಾದರೆ ಸೈನ್ ಟೀಟಾ. ಈಗ ನಾನು ಇದನ್ನು ಟೀಟಾ ಅಂತ ಅಂದ್ಕೊಂಡ್ರೆ ಇದು 90 ಡಿಗ್ರಿ. ಸೊ ಇದನ್ನು ನಾನು ಟೀಟಾ ಅಂದ್ಕೊಂಡ್ರೆ ಇದು ಅಪೋಸಿಟ್ ಆಗುತ್ತೆ. ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೈನ್ ಟೀಟಾ ಏನಿರುತ್ತೆ, ಅಪೋಸಿಟ್ ಬೈ ಹೈಪೋಟೆನಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೈನ್ ಮತ್ತು ಕಾಸ್ ಎರಡು ನೆನ್ಪಿಟ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮಾಡ್ಬೋದು. ಹೇಗೆ ಅಪ್ಪ ಅಂತಂದರೆ, ಸೈನ್ ಟೀಟಾ ಏನಾಗುತ್ತೆ, ಅಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ಸೈನ್ ಟೀಟಾ ಏನಾಗುತ್ತೆ, ಅಪೋಸಿಟ್ ಬೈ ಹೈಪೋಟೆನಸ್. ಇದು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಪೋಸಿಟ್ ಬೈ ಹೈಪೋಟೆನಸ್ಸು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಟ್ಯಾನ್ ಟೀಟಾ ಏನಾಗುತ್ತೆ, ಇವು ಎರಡರದು ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂದಾಗ ಹೈಪೋಟೆನಸ್ ಕ್ಯಾನ್ಸಲ್ ಆಗಿ ಅಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ ಟೀಟಾ. ಸೊ ಈಗ ಸೈನ್ ಟೀಟಾ ಬಂತ, ಸೈನ್ದು ಉಲ್ಟಾ, ಸೈನ್ದು ರೆಸಿಪ್ರೋಕಲ್ ಏನಿರುತ್ತೆ, ಕೊಸಕ್ಕೆ ಇರ್ತದೆ. ಇದು ಅಪೋಸಿಟ್ ಬೈ ಹೈಪೋಟೆನಸ್ ಇದ್ದರೆ ಇದು ಹೈಪೋಟೆನಸ್ ಬೈ ಅಪೋಸಿಟ್ ಇರ್ತದೆ. ಆಮೇಲೆ ಸಿಕೆಂಡ್ ಟೀಟಾ ಹೆಂಗಿರುತ್ತಪ್ಪ ಅಂತಂದರೆ, ಕಾಸ್ದು ರೆಸಿಪ್ರೋಕಲ್ ಸಿಕೆಂಡ್ ಟೀಟಾ. ಆಮೇಲೆ ಟ್ಯಾನ್ದ ರೆಸಿಪ್ರೋಕಲ್ ಕಾಟ್ ಟೀಟಾ. ಅದೇ ರೀತಿ ಮುಂದೆ ಆ್ಯಂಗಲ್ಗಳು ಬರ್ತಾವೆ. ಆ್ಯಂಗಲ್ ಬಂದಾಗೂ ಹಾಗೆ ಇದು 0, 30 ಡಿಗ್ರಿ, 60 ಡಿಗ್ರಿ ಇದೆಲ್ಲ ಇರುತ್ತಲ್ಲ, 1, 1/2, 1/2, √3/2 ಅವನು ಕೂಡ ಇದ್ರದ್ದು ರೆಸಿಪ್ರೋಕಲ್ಲೇ ಇರ್ತವೆ. ಸೊ ಎರಡು ಆ್ಯಂಗಲ್ ಗೊತ್ತಿರಬೇಕು, ಎಲ್ಲೇ ಹೋಗಲಿ ಸೈನ್ ಮತ್ತು ಕಾಸ್ ಗೊತ್ತಿದ್ರೆ ಸಾಕು, ಎಲ್ಲನೂ ಮಾಡ್ಬೋದು. ಓಕೆ, ಸೊ ನಾವೇನು ಮಾಡೋಣ, ಈ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಉದಾಹರಣೆ ಇದೆ. ಉದಾಹರಣೆಗೆ ಟ್ಯಾನ್ A = 4/3 ಅಂತ ಇದೆ. ಟ್ಯಾನ್ A = 4/3 ಅಂತಂದಾಗ ಒಂದು ತ್ರಿಭುಜ ರಚನೆ ಮಾಡ್ಕೊಳ್ಬೇಕು. ಇಲ್ಲಿ ತ್ರಿಭುಜ ರಚನೆ ಮಾಡಿದ್ದಾರೆ ನೋಡ್ರಿ. ತ್ರಿಭುಜ ರಚನೆ ಮಾಡಿಕೊಂಡು ಟ್ಯಾನ್ A ಅಂದರೆ ಇದು ಟೀಟಾ ಆಯಿತು. ಇದು ಟೀಟಾ ಅಂದರೆ ಇದು ಅಪೋಸಿಟು, ಇದು ಅಡ್ಜಸೆಂಟ್, ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಎರಡು ಆ್ಯಂಗಲ್ ಗೊತ್ತಾಗಿದ್ದಾವೆ. ಟ್ಯಾನ್ A = ಏನಾಗುತ್ತೆ, ಅಪೋಸಿಟ್ ಅಂದರೆ BC ಬೈ ಅಡ್ಜಸೆಂಟ್ AB. ಟ್ಯಾನ್ ಟೀಟಾ = BC ಬೈ AB ಅಂದರೆ 4/3. ಸೊ ಅವಾಗೇನಾಗುತ್ತೆ, BC = 4K ಅಂದ್ಕೊಳ್ಳೋಣ, AB = 3K ಅಂದ್ಕೊಳ್ಳೋಣ. ಯಾಕಂದರೆ ರೇಷೋ ಒಳಗೆ ಕೊಟ್ಟಿದ್ದಾರಲ್ಲ, ಸೊ 4K 3K ಅಂದ್ಕೊಳ್ಳೋಣ. ಅವಾಗೇನಾಗುತ್ತೆ, ಬೈ ಪೈಥಾಗೋರಸ್ ಥಿಯರಮ್ AC ಏನಾಗುತ್ತೆ, ಇದು 3K 4K ಅಂತಂದಾಗ AC ಏನಾಗುತ್ತೆ 5K ಆಗಿಬಿಡುತ್ತೆ. ಹೈಪೋಟೆನಸ್ AC ಏನಾಗುತ್ತೆ 5K ಆಗುತ್ತೆ. ಸೊ AC 5K ಆಯ್ತಪ್ಪ ಅಂತಂದರೆ ಅವ್ರು ಏನು ಕೇಳಿದ್ದಾರೆ ಅದನ್ನು ನಾವು ಕಂಡುಹಿಡಿಬೋದು. ಏನು ಕೇಳಿದ್ದಾರೆ, ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಇದು 5K. ಉಳಿದ ತ್ರಿಕೋನಮಿತಿ ಸೈನ್ ಟೀಟಾ ಕಂಡುಹಿಡಿಯೋಣ. ಸೈನ್ ಟೀಟಾ ಏನಾಗುತ್ತೆ, ಸೈನ್ ಎ ಏನಾಗುತ್ತೆ, ಅಪೋಸಿಟ್ ಬೈ ಹೈಪೋಟೆನಸ್ ಅಂದರೆ 5/4. ಸೈನ್ ಟೀಟಾ ಏನಾಗುತ್ತೆ, 4/5 ಆಗುತ್ತೆ. ಸೈನ್ ಟೀಟಾ ಏನಾಗುತ್ತೆ 4/5 ಆಗುತ್ತೆ. ಕಾಸ್ ಏನಾಗುತ್ತೆ 3/5 ಆಗುತ್ತೆ. ಸೈನ್ ಕಾಸ್ ಆಯಿತಾ. ಟ್ಯಾನ್ ಏನಾಗುತ್ತೆ, ಟ್ಯಾನು 4/3 ಆಗುತ್ತೆ. ಕಾಟ್ ಏನಾಗುತ್ತೆ 3/4 ಆಗುತ್ತೆ. ಇದು ಸೈನ್ ಅಲ್ಲ, ಸೊ ಕೊಸಕ್ಕೆ ಏನಾಗುತ್ತೆ 5/4 ಆಗುತ್ತೆ. ಸಿಕೆಟ್ ಏನಾಗುತ್ತೆ 5/3 ಆಗುತ್ತೆ. ಸಿಕೆಂಟ್ A 5/3 ಆಗುತ್ತೆ.
ಸೊ ಕೊಸೆಕ್ ಸಿಕೆಂಟು ಸೈನು ಕಾಸು ಟ್ಯಾನು ಕಾಟ್ ಆಯ್ತಲ್ಲ. ಸೊ ಈ ರೀತಿಯಾಗಿ ಉಳಿದೆಲ್ಲ ಕೋನಗಳನ್ನು ನಾವು ಮಾಡ್ಕೊಳ್ಬಹುದು. ಅದಾದಮೇಲೆ ನೋಡಿ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ, AB 29 ಇದೆ, BC 21 ಇದೆ. ಆದಾಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕೋ ಸ್ಕ್ವೇರ್ ಟೀಟಾ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1 ಅಂತ. ಬಟ್ ಇಲ್ಲೇನೇ ಕ್ವಶನಾಗಿ ಹೆಂಗೆ ಕೇಳಿದ್ರೆ ಆ ರೀತಿ ಒಳಗೆ ಮಾಡಬೇಕಲ್ಲ. ಸೊ ಹೀಗಾಗಿ ಇದು AB ಮತ್ತು BCಯನ್ನು ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡಿ ನಮಗೆ AC ಕಂಡುಹಿಡಿಬೇಕು ಫಸ್ಟ್. ಸೊ AC ಏನಾಗುತ್ತೆ 20 ಆಗುತ್ತೆ ಬೈ ಪೈಥಾಗೊರಸ್ ಥಿಯರಮ್. AC 20 ಆಯಿತಪ್ಪ ಅಂತಂದರೆ ಸೈನ್ ಟೀಟಾ ಏನಾಗುತ್ತೆ, ಸೈನ್ ಟೀಟಾ ಅಂದರೆ ಅಪೋಸಿಟ್ ಬೈ ಹೈಪೋಟೆನಸ್. ಸೊ 20/29 ಸೈನ್ ಸ್ಕ್ವೇರ್ ಟೀಟಾ ಅಂದರೆ 20/29 ಹೋಲ್ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 21/29 ಹೋಲ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಬೇಸು ಮತ್ತು ಸಮ್ ಎರಡು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಮಗೆ 841/841 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1. ಅದೇ ರೀತಿ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಇದು ಮೈನಸ್ ಬರೀಬೇಕು, ಇಲ್ಲಿ ಮೈನಸ್ ಬರೆದ್ಬಿಟ್ಟು ಇದು 29 ಸ್ಕ್ವೇರ್ ಆಗುತ್ತೆ. ಸೊ ಇವೆರಡ್ರದ್ದು 441 ಮೈನಸ್ 400 ಮಾಡ್ಕೊಂಡ್ಬಿಟ್ರೆ 41/841 ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಲೆಕ್ಕವನ್ನು ಮಾಡಬಹುದು. ಅದೇ ರೀತಿಯಾಗಿ ನೋಡೋದಾದರೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ನೋಡಿ, ಇಲ್ಲಿ ಏನಿದೆಯಪ್ಪ ಅಂತಂದರೆ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಏನಾಗಿದೆ ಲಂಬಕೋನವಾಗಿದೆ, ಇದು ಲಂಬಕೋನ, ಬಿ ಲಂಬಕೋನ ಇದೆ, ರೈಟ್. ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಅಂತ ಅಂದಾಗ ಟ್ಯಾನ್ ಎ ಹೆಂಗೆ ಬರಿತೀವಿ ರೀ, ಟ್ಯಾನ್ ಎ ಅಂದರೆ ಎ, ಇದ್ರದ್ದು ಅಪೋಸಿಟ್ ಯಾವುದು ಬಿ ಸಿ, ಅಪೋಸಿಟ್ ಬೈ ಅಡ್ಜಸೆಂಟ್ ಬಿ ಸಿ ಬೈ ಎ ಬಿ. ಟ್ಯಾನ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ವಿಚ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಾರೆ. ಸೊ ಬಿ ಸಿ ಬೈ ಎ ಬಿ ಈಕ್ವಲ್ ಟು 1 ಆಯಿತು. ಬಿ ಸಿ ಬೈ ಎ ಬಿ ಈಕ್ವಲ್ ಟು 1 ಅಂದರೆ ಬಿ ಸಿ ಈಕ್ವಲ್ ಟು ಎ ಬಿ ಆಯಿತು. ಬಿ ಸಿ ಈಕ್ವಲ್ ಟು ಎ ಬಿ ವಿಚ್ ಇಸ್ ಈಕ್ವಲ್ ಟು ಕೆ ಅಂತ ತೊಗೊಳ್ಳೋಣ. ಬಿ ಸಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಕೆ ಅನ್ನೋಣ. ಅಂದರೆ ಇದೂ ಕೆ, ಇದೂ ಕೆ, ಎರಡೂ ಕೆ ಆದಾಗ ಏನಾಗುತ್ತೆ, ಕೆ ರೂಟ್ 2 ಆಗುತ್ತೆ. ಏನಾಗುತ್ತೆ, ಕೆ ರೂಟ್ 2 ಆಗುತ್ತೆ. ಕೆ ರೂಟ್ 2 ಅಂತಂದಾಗ ಸೈನ್ ಎ ಏನಾಗುತ್ತೆ, ಸೈನ್ ಎ ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಕೆ ಬೈ ಕೆ ರೂಟ್ 2 ಅಂದರೆ 1/√2 ಆಯಿತು. 1/√2 ಇದು ಆನ್ಸರ್ನು ಕರೆಕ್ಟ್ ಇದೆ. ಹೆಂಗೆ ತಾಳೆ ನೋಡಿ ಹೇಳ್ತೀರಪ್ಪ ಅಂದರೆ ಟ್ಯಾನ್ 1 45 ಡಿಗ್ರಿ 1 ಇರ್ತದೆ, ಅಂದರೆ ಸೈನ್ 45 1/√2. ಸೊ ಬಂತು. ಈ ರೀತಿಯಾಗಿ ನಾವು ಮಾಡ್ಬೋದು. ಆಮೇಲೆ 2 ಸೈನ್ ಎ ಕಾಸ್ ಎ ಅಂತ ಕೇಳಿದರೆ 2 ಸೈನ್ ಎ ಅಂದರೆ ಸೈನ್ 45 1/√2 ಕಾಸ್ 45 1/√2 ಹಂಗೂ ಮಾಡ್ಬೋದು. ಇಲ್ಲಾಂದರೆ ಸೈನ್ ಎ 1/√2 ಕಾಸ್ ಏನು ಏನಾಗುತ್ತೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟು ಕೆ ಇದೆ, ಇದು ಕೆ ರೂಟ್ 2 ಅದ. ಸೊ √2. ಸೊ √2 ಇದೇನಾಯಿತು, √2 ಏನಾಗುತ್ತೆ 2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ ಸೊ ನಮಗೆ ಏನು ಬರುತ್ತೆ ಲಾಸ್ಟಿಗೆ ಆನ್ಸರ್, ಫೈನಲ್ ಆನ್ಸರ್ 1 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬಹುದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿರ್ತಕ್ಕಂಥದ್ದು ಸಹ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ. ಏನಂತೆ, ಬಿ ಏನಿದೆ ಅಂತೆ ಲಂಬಕೋನ ಇದೆ ಅಂತೆ. ಇದು ಬಿ ಅಂದ್ಕೊಳ್ಳೋಣ, ಓಕೆ. ಇದು ಎ ಇರಲಿ, ಇದು ಸಿ ಇರಲಿ, ಬಿ ಲಂಬಕೋನವಾಗಿದೆ. ಎ ಬಿ ಎಷ್ಟಿದೆ ಅಂತೆ 24 ಇದೆ ಅಂತೆ ಎ ಬಿ, ಓಕೆ. ಇದು 24 ಇದೆ. ಬಿ ಸಿ 7 ಇದೆ, ಓಕೆ 7 ಇರಲಿ. ಆದರೆ ಇವುಗಳನ್ನು ಕಂಡುಹಿಡೀರಿ, ಸೈನ್ ಎ ಕಾಸ್ ಎ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಇದು 24, ಇದು 7 ಅಂದರೆ ಏನಾಗುತ್ತೆ 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪೈಥಾಗೊರಸ್ ಥಿಯರಮ್ ಎಲ್ಲ ಯೂಸ್ ಮಾಡಿದ್ರೆ ನಮಗೆ ಏನು ಬರುತ್ತೆ 25 ಬರುತ್ತೆ. ಇದು 25 ಅಂತಂದರೆ ಸೈನ್ ಎ ಏನಾಗುತ್ತೆ ಎ ಟೀಟಾ ಅಪೋಸಿಟ್ ಬೈ ಹೈಪೋಟೆನಸ್ ಅಂದರೆ 7/25 ಸೈನ್ ಎ. ಕಾಸ್ ಎ ಏನಾಗುತ್ತೆ 24/25. ಸೈನ್ ಸಿ ಏನಾಗುತ್ತೆ ಇದು ಟೀಟಾ ಅನ್ಕೋಬೇಕು. ಇದು ಟೀಟಾ ಅಂದ್ಕೊಂಡ್ರೆ 24 ಅಪೋಸಿಟ್ ಆಗ್ತದೆ. ಸೊ 24/25. ಕಾಸ್ ಸಿ ಏನಾಗುತ್ತೆ 7/25 ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಮುಗೀತು. ಸೊ ವಿಲ್ ಗೋ ಟು ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಚಿತ್ರದಲ್ಲಿ ಈ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ. ಈ ಚಿತ್ರದಾಗ ಇಲ್ಲಿನ ಚಿತ್ರ ಇದೆಯಲ್ಲ, ಇದು ದಿಸ್ ಒನ್. ಈ ಚಿತ್ರದ ನೋಡ್ರಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ವೆರಿ ಸಿಂಪಲ್. ಏನು ಮಾಡಬೇಕಪ್ಪ ಅಂತಂದರೆ 169 ಒಳಗೆ 144 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅವಾಗ ಏನಾಗ್ತದೆ 25 ಬರುತ್ತೆ. ಸೊ 25 ಅಂದರೆ ಇದು 5 ಆಯಿತು. 5 ಅಂದರೆ ಟ್ಯಾನ್ ಪಿ ಅಂದರೆ ಏನು, ಇದು ಪಿ, ಇದು ಟ್ಯಾನ್ ಪಿ ವ್ಯಾಲ್ಯೂ ಏನಾಗುತ್ತೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ 5/12 ಟ್ಯಾನ್ ಪಿ ಅಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಪಿ ಅಂದರೆ 5/12 ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂದರೆ ಇದು ಆರ್ ಅಂದರೆ ಟೀಟಾ ಆಗ್ತದೆ. ಕಾಟ್ ಏನದ ರೀ ಅಡ್ಜಸೆಂಟ್ ಬೈ ಅಪೋಸಿಟ್, ಅಡ್ಜಸೆಂಟ್ ಟು 5/12 ಅಡ್ಜಸೆಂಟ್ ಕಾಟ್ ಆರ್ ಅಂದರೆ ಇದು ಟೀಟಾ, ಇದು ಅಂದರೆ ಅಪೋಸಿಟ್ ಆಗುತ್ತದೆ. ಅಡ್ಜಸೆಂಟ್ ಬೈ ಅಪೋಸಿಟ್ ಅಲ್ಲ, ಕಾಟ್ ಅಡ್ಜಸೆಂಟ್ ಟು 5 ಅಪೋಸಿಟ್ ಟು 12. ಸೊ 5/12 ಮೈನಸ್ 5/12 0. ಏನಪ್ಪ 0 ಬಂತಲ್ಲ, ಓಕೆ ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೈನ್ ಎ ಈಕ್ವಲ್ ಟು 3/4 ಆದಾಗ ಕಾಸ್ ಎ ಮತ್ತು ಟ್ಯಾನ್ ಎ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಓಕೆ, ಎ
ಬಿ ಸಿ. ಸೈನ್ ಎ ಅಂದರೆ ಅಪೋಸಿಟ್ 3 ಬೈ ಹೈಪೋಟೆನಸ್, ಅಪೋಸಿಟ್ ಬೈ ಹೈಪೋಟೆನಸ್ 4. ಆ್ಯಕ್ಚುಲಿ ಸೈನ್ ಎ ಇಸ್ ಈಕ್ವಲ್ ಟು 3/4 ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅದೇನಿರಬೇಕಿತ್ತಪ್ಪ ಅಂದರೆ ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಅಂದರೆ ಸರಳವಾಗಿರ್ತಿತ್ತು. ಓಕೆ, ಸೊ ಏನಾಗ್ತದೆ ಈಗ 4 4 16 -9 ಮಾಡಬೇಕು. ಓಕೆ, ಸೊ ಇದೇನಾಗುತ್ತೆ ಒಂದು ಸ್ವಲ್ಪ √7 ಆಗಿಬಿಡ್ತಿದೆ. ಯಾಕಪ್ಪ ಅಂತಂದರೆ 16 - 9 7, ಸೊ ಸ್ಕ್ವೇರ್ ರೂಟ್ ಆಫ್ 7 ಆಗಿಬಿಡುತ್ತೆ. ಸ್ಕ್ವೇರ್ ರೂಟ್ ಆಫ್ 7 ಅಂತಂದಾಗ ಏನಾಗ್ತದೆ ನೋಡಿರಿ, ಕಾಸ್ ಎ ಏನಾಗುತ್ತೆ, ಎ ಅಂತಂದರೆ ಅಡ್ಜಸೆಂಟ್ √7, ಕಾಸ್ ಎ ಏನಾಗುತ್ತೆ √7/4 ಆಗ್ತದೆ. ಟ್ಯಾನ್ ಎ ಏನಾಗುತ್ತೆ ಅಪೋಸಿಟ್ 3 ಇದೆ, 3/√7 ಆಗ್ತದೆ, 3/√7 ಆಗುತ್ತೆ. ಯಾಕಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಲ್ಲ, ಸೊ ಅದಕ್ಕೋಸ್ಕರ 3/√7 ಆಗುತ್ತೆ. ಮುಂದೆ ಪ್ರಶ್ನೆ ಏನಿದೆಪ್ಪ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ, 15 cot A = 8 ಅಂತ ಇದೆ. ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ತುಂಬ ಸರಳವಾಗಿದೆ, ಮಾಡಿ. ಅದಲ್ಲದೆ ಸೆಕೆಂಡ್ ಥೀಟಾ = 13/12 ಅಂತ ಇದೆ. ಉಳಿದ ತ್ರಿಕೋನ ಮಿತಿಗಳನ್ನು ಕಂಡುಹಿಡಿಯಿರಿ, ತ್ರಿಕೋನಮಿತಿ ಅನುಪಾತಗಳು. ಸೊ ಇವೆರಡೂ ಸಮ್ಗಳೇನು ಮಾಡಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ.